2026ರ ಐಪಿಎಲ್ ಸೀಸನ್ನಲ್ಲಿ ಅತಿ ಹೆಚ್ಚು ನಿರೀಕ್ಷೆ ಮೂಡಿಸಿರುವ ಲೀಗ್ ಹಂತದ ಪಂದ್ಯವೊಂದಿದೆ. ಐಪಿಎಲ್ನ ಎರಡು ಬಲಿಷ್ಠ ಫ್ರಾಂಚೈಸಿಗಳಾದ ಮುಂಬೈ ಇಂಡಿಯನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳ ನಡುವೆ ಈ ಕಾದಾಟ ನಡೆಯಲಿದೆ. ಈ ಮಹತ್ವದ ಪಂದ್ಯ ಈಗಾಗಲೇ ತೀವ್ರ ಪೈಪೋಟಿಯಿಂದ ಕೂಡಿರೋ ಪಾಯಿಂಟ್ಸ್ ಟೇಬಲ್ ಮೇಲೆ ದೊಡ್ಡ ಪರಿಣಾಮ ಬೀರೋದಂತೂ ಗ್ಯಾರಂಟಿ. ಯಾಕಂದ್ರೆ ಎರಡೂ ತಂಡಗಳು ಪ್ಲೇಆಫ್ಗೆ ತಮ್ಮ ಸ್ಥಾನವನ್ನ ಗಟ್ಟಿ ಮಾಡಿಕೊಳ್ಳೋಕೆ ಶತಪ್ರಯತ್ನ ನಡೆಸ್ತಿವೆ. ನಡೆಯುತ್ತಿರುವ ಐಪಿಎಲ್ನ ಪ್ರಮುಖ ಪಂದ್ಯಗಳಲ್ಲಿ ಇದೂ ಒಂದು. ಐಪಿಎಲ್ನ ಕೆಲ ಅತಿ ರೋಮಾಂಚಕ ಮತ್ತು ಸ್ಮರಣೀಯ ಕ್ಷಣಗಳನ್ನು ನೀಡಿರೋ ಹಳೆ ಪೈಪೋಟಿಗೆ ಈ ಪಂದ್ಯ ಮತ್ತೆ ಜೀವ ತುಂಬಲಿದೆ. 5 ಬಾರಿ ಐಪಿಎಲ್ ಚಾಂಪಿಯನ್ ಪಟ್ಟ ಗೆದ್ದಿರೋ ಮುಂಬೈ ಇಂಡಿಯನ್ಸ್ ತಂಡ ತಮ್ಮ ಬಲಿಷ್ಠ ಆಟಗಾರರ ಬಳಗ ಮತ್ತು ತಂತ್ರಗಾರಿಕೆಯನ್ನ ಬಳಸಿಕೊಂಡು ಈ ಪಂದ್ಯದಲ್ಲಿ ಮಹತ್ವದ ಜಯ ಸಾಧಿಸಿ ಗೆಲುವಿನ ಓಟವನ್ನು ಮುಂದುವರಿಸಲು ನೋಡಲಿದೆ. ಮತ್ತೊಂದೆಡೆ ವಿಶ್ವದಾದ್ಯಂತ ಅಪಾರ ಪ್ರಮಾಣದ ಉತ್ಸಾಹಿ ಅಭಿಮಾನಿಗಳನ್ನು ಹೊಂದಿರು ಮತ್ತು ತಮ್ಮ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನಗಳಿಗೆ ಹೆಸರುವಾಸಿಯಾಗಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತಮ್ಮ ಪ್ರಾಬಲ್ಯವನ್ನ ಪ್ರದರ್ಶಿಸಿ ಮೊದಲ ಐಪಿಎಲ್ ಟ್ರೋಫಿಯ ಕನಸನ್ನ ನನಸು ಮಾಡಿಕೊಳ್ಳಲು ಕಾತರಿಸುತ್ತಿದೆ. ಈ ಪಂದ್ಯ ಆಕ್ರಮಣಕಾರಿ ಬ್ಯಾಟಿಂಗ್, ಚಾಣಾಕ್ಷ ಬೌಲಿಂಗ್ ಮತ್ತು ಅದ್ಭುತ ಫೀಲ್ಡಿಂಗ್ಗಳೊಂದಿಗೆ ಹೈ ವೋಲ್ಟೇಜ್ ಕ್ರಿಕೆಟ್ ಮನರಂಜನೆ ನೀಡುವುದು ಖಚಿತ. ಇದು ಐಪಿಎಲ್ನ ಉನ್ನತ ಮಟ್ಟದ ಸ್ಪರ್ಧಾತ್ಮಕ ಗುಣಮಟ್ಟಕ್ಕೆ ಸಾಕ್ಷಿಯಾಗಲಿದೆ. ಈ ಪಂದ್ಯದ ಫಲಿತಾಂಶ ಕೇವಲ ಪ್ರಮುಖ ಅಂಕಗಳನ್ನು ಮಾತ್ರವಲ್ಲದೆ ಎರಡೂ ತಂಡಗಳ ನೆಟ್ ರನ್ ರೇಟ್ ಮೇಲೂ ಭಾರೀ ಪರಿಣಾಮ ಬೀರಲಿದೆ. ನೆಟ್ ರನ್ ರೇಟ್ ಪ್ಲೇಆಫ್ಗೆ ಅರ್ಹತೆ ಪಡೆಯುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ ಅನ್ನೋದು ನಮಗೆ ಗೊತ್ತೇ ಇದೆ. ವಿಶ್ವದಾದ್ಯಂತ ಕ್ರಿಕೆಟ್ ವಿಶ್ಲೇಷಕರು ಮತ್ತು ಅಭಿಮಾನಿಗಳು ಈ ಕಾರ್ಯತಂತ್ರದ ಪಂದ್ಯವನ್ನ ಬಹಳ ಕುತೂಹಲದಿಂದ ನೋಡ್ತಿದ್ದಾರೆ. ಯಾಕಂದ್ರೆ ಪ್ರತಿ ರನ್, ಪ್ರತಿ ವಿಕೆಟ್ ಕೂಡ 2026ರ ಪಾಯಿಂಟ್ಸ್ ಟೇಬಲ್ನಲ್ಲಿ ತಮ್ಮ ಸ್ಥಾನವನ್ನ ಗಟ್ಟಿ ಮಾಡಿಕೊಳ್ಳೋಕೆ ಮತ್ತು ಅಗ್ರಸ್ಥಾನಕ್ಕೇರೋ ತೀವ್ರ ಪೈಪೋಟಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಬಹುದು. ಐಪಿಎಲ್ನ ಇಂತಹ ಮಹತ್ವದ ಪಂದ್ಯದಲ್ಲಿ ವೈಯಕ್ತಿಕ ಆಟಗಾರರು ಮತ್ತು ಕ್ಯಾಪ್ಟನ್ಗಳ ಮೇಲೆ ಭಾರೀ ಒತ್ತಡ ಇರುವುದು ಸಹಜ. ಈ ಒತ್ತಡವನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ನೋಡಬೇಕು. ಮುಂಬೈ ಇಂಡಿಯನ್ಸ್ ತಂಡ ಯಾವಾಗಲೂ ಅಚ್ಚುಕಟ್ಟಾಗಿ ಟೀಮ್ ಕಟ್ಟೋದ್ರಲ್ಲಿ ಫೇಮಸ್. ಯಾಕಂದ್ರೆ ಅವರು ಸ್ಫೋಟಕ ಬ್ಯಾಟಿಂಗ್ ಜೊತೆಗೇನೆ ಶಕ್ತಿಶಾಲಿ ಮತ್ತು ಬಹುಮುಖಿ ಬೌಲಿಂಗ್ ದಾಳಿಯನ್ನ ಸಮರ್ಥವಾಗಿ ಬಳಸಿಕೊಳ್ತಾರೆ. ಐಪಿಎಲ್ನಲ್ಲಿ ಅವರು ಸತತವಾಗಿ ಯಶಸ್ಸು ಕಂಡಿರುವುದಕ್ಕೆ ಮುಖ್ಯ ಕಾರಣ ಅಂದ್ರೆ ಅಲ್ಲಿ ಅನುಭವಿ ವಿದೇಶಿ ಆಟಗಾರರು, ಭರವಸೆಯ ದೇಶೀಯ ಪ್ರತಿಭೆಗಳ ಒಂದು ಬಲಿಷ್ಠ ಗುಂಪು ಇದೆ. ಇವರೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಒತ್ತಡದ ಸಂದರ್ಭದಲ್ಲೂ ಅದ್ಭುತವಾಗಿ ಆಡೋ ಸಾಮರ್ಥ್ಯ ಹೊಂದಿರುವ ಒಂದು ಒಗ್ಗಟ್ಟಿನ ತಂಡವಾಗಿ ರೂಪುಗೊಂಡಿದ್ದಾರೆ. ತಂಡದ ಈ ವ್ಯೂಹಾತ್ಮಕ ಆಳದಿಂದಾಗಿ ಅವರು ಯಾವುದೇ ಪಿಚ್ ಕಂಡೀಷನ್ಗಾಗಲಿ ಎದುರಾಳಿಗಳ ಸಾಮರ್ಥ್ಯಕ್ಕಾಗಲಿ ಸುಲಭವಾಗಿ ಹೊಂದಿಕೊಂಡು ಆಡಬಲ್ಲರು. ಇದು ಅವರ ಚಾಂಪಿಯನ್ಶಿಪ್ ಗೆಲುವುಗಳ ಮುಖ್ಯ ಗುರುತಾಗಿದೆ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡದ ವಿಷಯಕ್ಕೆ ಬಂದ್ರೆ ಅವರು ತಮ್ಮ ಆಕ್ರಮಣಕಾರಿ, ಟಾಪ್ ಹೆವಿ ಬ್ಯಾಟಿಂಗ್ ಶೈಲಿಗೆ ಹೆಸರುವಾಸಿಯಾಗಿದ್ದಾರೆ. ಲೀಗ್ನ ಅತ್ಯಂತ ಡೈನಾಮಿಕ್ ರನ್ ಸ್ಕೋರರ್ಗಳು ಯಾವಾಗಲೂ ಈ ತಂಡದಲ್ಲಿ ಇರ್ತಾರೆ. ರಜತ್ ಪಾಟೀದಾರ್ ಅವರಂತಹ ಆಟಗಾರರು ಇನ್ನಿಂಗ್ಸ್ ವೇಗಗೊಳಿಸೋದು ಮತ್ತು ಪ್ರಭಾವಿ ಇನ್ನಿಂಗ್ಸ್ಗಳನ್ನು ಆಡೋ ಸಾಮರ್ಥ್ಯಕ್ಕೆ ಹೆಸರುವಾಸಿ. ಅವರು ಬೆಂಗಳೂರಿನ ಬ್ಯಾಟಿಂಗ್ ಸ್ಟ್ರಾಟಜಿಯ ಕೇಂದ್ರಬಿಂದುವಾಗಿರ್ತಾರೆ. ತಂಡಕ್ಕೆ ಸ್ಥಿರತೆ ಜೊತೆಗೆ ಫೈರ್ ಪವರ್ ಕೂಡ ಕೊಡ್ತಾರೆ. ಮುಂಬೈ ಇಂಡಿಯನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಮುಖಾಮುಖಿ ಪೈಪೋಟಿ ಯಾವಾಗಲೂ ತುಂಬಾ ರೋಚಕವಾಗಿರುತ್ತೆ. ಅದೆಷ್ಟೋ ಥ್ರಿಲ್ಲಿಂಗ್ ಮ್ಯಾಚ್ಗಳು, ನಾಟಕೀಯ ಫಿನಿಶ್ಗಳು, ಹಾಗೆ ಮರೆಯಲಾಗದ ವೈಯಕ್ತಿಕ ಪ್ರದರ್ಶನಗಳಿಗೆ ಇವರ ಕದನ ಸಾಕ್ಷಿಯಾಗಿದೆ. ಇದು ವರ್ಷಗಳಿಂದ ಅಭಿಮಾನಿಗಳನ್ನ ರಂಜಿಸಿದೆ. ಈ ರೋಚಕ ಇತಿಹಾಸ ಐಪಿಎಲ್ 2026ರಲ್ಲಿ ಈ ಎರಡು ತಂಡಗಳ ಮುಖಾಮುಖಿ ಪಂದ್ಯಕ್ಕೆ ಮತ್ತಷ್ಟು ಕೌತುಕ ಹಾಗೂ ನಿರೀಕ್ಷೆಗಳನ್ನ ಹೆಚ್ಚಿಸಿದೆ. ಯಾಕಂದ್ರೆ ಎರಡೂ ತಂಡಗಳು ಬರೀ ಪಾಯಿಂಟ್ಸ್ಗಳಿಗಾಗಿ ಮಾತ್ರವಲ್ಲದೆ ತಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ಒಂದು ಸೈಕಲಾಜಿಕಲ್ ಮತ್ತು ಸ್ಟ್ಯಾಟಿಸ್ಟಿಕಲ್ ಅಡ್ವಾಂಟೇಜ್ ಪಡೆಯಲು ಕೂಡ ಹೋರಾಡ್ತಾರೆ. ಕ್ಯಾಪ್ಟನ್ಗಳ ಟ್ಯಾಕ್ಟಿಕಲ್ ನಿರ್ಧಾರಗಳು ಅಂದ್ರೆ ಬೆಸ್ಟ್ ಪ್ಲೇಯಿಂಗ್ 11 ಆಯ್ಕೆಯಿಂದ ಹಿಡಿದು ಬೌಲಿಂಗ್ ಬದಲಾವಣೆ, ಫೀಲ್ಡ್ ಪ್ಲೇಸ್ಮೆಂಟ್ನಲ್ಲಿ ಲೈವ್ ಆಗಿ ಮಾಡೋ ಹೊಂದಾಣಿಕೆಗಳೆಲ್ಲ ತುಂಬಾ ಸೂಕ್ಷ್ಮವಾಗಿ ಗಮನಿಸಲ್ಪಡುತ್ತೆ. ಯಾಕಂದ್ರೆ ಇಂತಹ ದೊಡ್ಡ ಪಂದ್ಯಗಳಲ್ಲಿ ಆ ಕ್ಷಣಗಳೇ ಪಂದ್ಯದ ಗತಿ ಮತ್ತು ಅಂತಿಮ ಫಲಿತಾಂಶವನ್ನ ನಿರ್ಧರಿಸುತ್ತವೆ. ತಂಡಗಳ ದೊಡ್ಡ ಮಟ್ಟದ ತಂತ್ರಗಳಿರಲಿ, ಆದರೆ ಮೈದಾನದಲ್ಲಿ ಆಟಗಾರರ ವೈಯಕ್ತಿಕ ಪ್ರದರ್ಶನ ಜೊತೆಗೆ ಎದುರಾಳಿಗಳ ವಿರುದ್ಧ ಯಾವ ತಂತ್ರ ಹೆಣೆದಿದ್ದಾರೆ ಅನ್ನೋದು ಮುಂಬೈ ಇಂಡಿಯನ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಈ ಕದನದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿಚಾರಕ್ಕೆ ಬಂದ್ರೆ ಅವರ ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮನ್ಗಳ ಪ್ರದರ್ಶನ ಜೊತೆಗೆ ಕೊನೆಯಲ್ಲಿ ಅಬ್ಬರಿಸುವ ಫಿನಿಷರ್ಗಳ ಪಾತ್ರ ಬಹಳ ನಿರ್ಣಾಯಕ. ಯಾಕಂದ್ರೆ ದೊಡ್ಡ ಮೊತ್ತ ಕಲೆ ಹಾಕೋದಾಗಲಿ ಅಥವಾ ಕಠಿಣ ಗುರಿ ಬೆನ್ನಟ್ಟೋದಾಗಲಿ ಈ ಪ್ರಮುಖ ಆಟಗಾರರ ಪ್ರದರ್ಶನದ ಮೇಲೇನೇ ನಿಂತಿದೆ. ಇನ್ನು ಮುಂಬೈ ಇಂಡಿಯನ್ಸ್ ಕಡೆ ನೋಡಿದ್ರೆ ಬೌಲಿಂಗ್ ವಿಭಾಗದಿಂದ ಎಲ್ಲರೂ ಒಟ್ಟಾಗಿ ಉತ್ತಮ ಪ್ರದರ್ಶನ ನೀಡುವುದು, ಅದಕ್ಕೆ ಪೂರಕವಾಗಿ ಬ್ಯಾಟಿಂಗ್ನಲ್ಲಿ ಒಳ್ಳೆ ಜೊತೆಯಾಟಗಳು ಮೂಡಿ ಬರುವುದು ಪಂದ್ಯದ ಗತಿಯನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಬಹಳ ಮುಖ್ಯ. ಪವರ್ ಪ್ಲೇನಲ್ಲಿ ವೇಗಿಗಳ ಮಾರಕ ಬೌಲಿಂಗ್, ಮಧ್ಯಮ ಓವರ್ಗಳಲ್ಲಿ ಸ್ಪಿನ್ನರ್ಗಳ ಮ್ಯಾಜಿಕ್, ಜೊತೆಗೆ ಡೆತ್ ಓವರ್ಗಳಲ್ಲಿ ಶಿಸ್ತಿನ ಬೌಲಿಂಗ್ ಎದುರಾಳಿಗಳ ಪ್ರಮುಖ ವಿಕೆಟ್ ಪಡೆಯಲು ಮತ್ತು ರನ್ ಹರಿಯದಂತೆ ತಡೆಯಲು ನಿರ್ಣಾಯಕ ಆಗಲಿದೆ. ಐಪಿಎಲ್ 2026 ಸೀಸನ್ಗೆ ಆಟಗಾರರ ಲೈನ್ಅಪ್ಗಳು ಹರಾಜು ಹಾಗೂ ಟ್ರೇಡಿಂಗ್ ಮೂಲಕ ಬದಲಾಗಬಹುದು. ಆದರೂ ಎರಡೂ ತಂಡಗಳಲ್ಲಿರೋ ಪ್ರತಿಭಾನ್ವಿತ ಆಟಗಾರರು ಒಂದು ರೋಚಕ ಹಾಗೂ ಅನಿರೀಕ್ಷಿತ ಪಂದ್ಯವನ್ನ ನಮಗೆ ಖಂಡಿತ ತೋರಿಸ್ತಾರೆ. ಈ ಪಂದ್ಯದ ಫಲಿತಾಂಶ ಬರೀ 2 ಅಂಕಗಳಿಗೆ ಸೀಮಿತವಲ್ಲ. ಇದರ ರಿಸಲ್ಟ್ ಐಪಿಎಲ್ 2026ರ ಅಂಕಪಟ್ಟಿ, ನೆಟ್ ರನ್ ರೇಟ್ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಜೊತೆಗೆ ಎರಡೂ ತಂಡಗಳು ಮತ್ತೆ ಲೀಗ್ನಲ್ಲಿರೋ ಬೇರೆ ಫ್ರಾಂಚೈಸಿಗಳ ಪ್ಲೇಆಫ್ ಕನಸಿನ ಮೇಲೂ ನೇರ ಪ್ರಭಾವ ಬೀರುತ್ತೆ.
ಕ್ರಿಕೆಟ್ ವಿಶ್ಲೇಷಕರು ಈ ಪಂದ್ಯದ ಪ್ರತಿ ಅಂಶವನ್ನು ಕೂಲಂಕುಷವಾಗಿ ನೋಡ್ತಾರೆ. ಪಿಚ್ ವರದಿಯಿಂದ ಹಿಡಿದು ಹವಾಮಾನ ಪರಿಸ್ಥಿತಿ, ಪವರ್ಪ್ಲೇ ತಂತ್ರಗಳು, ಡೆತ್ ಓವರ್ಗಳ ತಂತ್ರಗಳ ಪರಿಣಾಮಕಾರಿತ್ವದವರೆಗೂ ಎಲ್ಲವನ್ನೂ ಚರ್ಚೆ ಮಾಡ್ತಾರೆ. ಇದು ಐಪಿಎಲ್ ಸೀಸನ್ನ ರೋಚಕ ಕಥೆಗೆ ಇನ್ನಷ್ಟು ಮೆರುಗು ನೀಡುತ್ತೆ. ಅಂತಿಮವಾಗಿ ಚಾಂಪಿಯನ್ಶಿಪ್ ಓಟವನ್ನ ಮತ್ತಷ್ಟು ಕಾವೇರಿಸುತ್ತೆ.